ಎನ್ಸಿಎಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ಭೂಮಿಗೆ ಹತ್ತಿರ ಬಂದು ಮಾಯವಾಯಿತು ಏಲಿಯನ್ಸ್ ಹಾರುವ ತಟ್ಟೆ. ಸೂಕ್ಷ್ಮವಾಗಿ ಭೂಮಿ ಹಾಗೂ ಜನರ ಅಧ್ಯಯನವನ್ನ ನಡೆಸಿದೆ ಅಂತ ಹೇಳಲಾಗಿದೆ. ಹೌದು, ಈ ವಿಶ್ವದಲ್ಲಿ ಎಲ್ಲೋ ಭೂಮಿಯಂತಹ ಇನ್ನೊಂದು ಗ್ರಹ ಕೂಡ ಇರುವಂಥದ್ದು. ಅದರಲ್ಲಿ ಮನುಷ್ಯರನ್ನ ಹೋಲುವಂಥ ಜೀವಿಗಳು ಇದೆ ಅಂತ ಹೇಳಿ ಅನೇಕರು ನಂಬ್ತಾರೆ. ಕೆಲವು ವಿಜ್ಞಾನಿಗಳು ವರ್ಷಗಳಿಂದ ಏಲಿಯನ್ಗಳನ್ನು ಹುಡುಕೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಮನುಷ್ಯ ಅನ್ಯಗ್ರಹ ಜೀವಿಗಳನ್ನು ಪತ್ತೆ ಹಚ್ಚಿ ಅದರೊಂದಿಗೆ ಸ್ನೇಹ ಬೆಳೆಸೋದಕ್ಕೆ ಆಶಿಸ್ತಾ ಇದ್ದಾನೆ. ಹೌದು, ಈ ಕುರಿತು ನೂರಾರು ಪ್ರಯೋಗಗಳನ್ನು ನಡೆಸಲಾಗಿದೆ. ಆದರೂ ಕೂಡ ಅನ್ಯಲೋಕದ ಅಸ್ತಿತ್ವದ ಸ್ಪಷ್ಟ ಪುರಾವೆಗಳು ಇದುವರೆಗೂ ಕೂಡ ಕಂಡುಬಂದಿಲ್ಲ. ಆದರೆ ಇತ್ತೀಚಿನ ಈ ಒಂದು ವಿಡಿಯೋದಲ್ಲಿ ಈ ರೀತಿಯಾಗಿ ಕಾಣ್ತಾ ಇರುವಂಥದ್ದು ಬಹಳನೇ ಆಶ್ಚರ್ಯಕರ. ಇದರಲ್ಲಿ ಏಲಿಯನ್ಸ್ ನಮ್ಮ ಭೂಮಿಯ ಹತ್ತಿರಕ್ಕೆ ಬಂದು ಓಡಾಡ್ತಾ ಇದೆ ಅಂತ ಹೇಳಲಾಗಿದೆ. ಕೆನಡಾದಲ್ಲಿ ರಾತ್ರಿ ಆಕಾಶದಲ್ಲಿ ನಿಗೂಢ ವರ್ಣರಂಜಿತ ದೀಪಗಳು ಮಿನುಗ್ತಾ ಇರುವಂಥದ್ದು ಕಂಡುಬಂದ ನಂತರ ವಿಚಿತ್ರವಾದ UFO ಅಂದರೆ ಗುರುತಿಸಲಾಗದಂಥ ಒಂದು ಹಾರುವಂತಹ ವಸ್ತು. ಈ ಒಂದು ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವ್ಯಾಪಕವಾಗಿ ವೈರಲ್ ಆಗ್ತಾ ಇದೆ. ಯುನೈಟೆಡ್ ಸ್ಟೇಟ್ಸ್ ಮತ್ತು ಕೆನಡಾದಲ್ಲಿ ಇವು ಪತ್ತೆಯಾಗಿರುವಂಥದ್ದು. ವಿಡಿಯೋದಲ್ಲಿ ವಿವಿಧ ಬಣ್ಣಗಳು ಹಾಗೂ ಅಸಾಮಾನ್ಯ ಚಲನೆಗಳನ್ನು ಪ್ರದರ್ಶಿಸುವಂತಹ ದೀಪಗಳನ್ನು ಕಾಣಬಹುದು. ಇವು ಖಂಡಿತವಾಗಿಯೂ ಕೂಡ ಏಲಿಯನ್ಸ್ ಅಂತ ಹೇಳಿ ಕೆಲವರು ಹೇಳ್ತಾರೆ. ಅನೇಕ ಜನರು ಅನ್ಯಗ್ರಹ ಜೀವಿಗಳ ಬಗ್ಗೆ ಸಂಶಯ ವ್ಯಕ್ತಪಡಿಸುತ್ತಿದ್ದರೂ ಕೂಡ ಈ ವಿಡಿಯೋಗಳು ಆಕಾಶದಲ್ಲಿ ಅನ್ಯಗ್ರಹ ಜೀವಿಗಳ ಉಪಸ್ಥಿತಿಯ ಬಗ್ಗೆ ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ. ಆದರೆ ವಿಜ್ಞಾನಿಗಳು ಇವುಗಳನ್ನು ಪರೀಕ್ಷಿಸಿ ಸ್ವಲ್ಪ ಸ್ಪಷ್ಟನೆಯನ್ನ ಕೊಟ್ಟರೆ ಅನ್ಯಗ್ರಹ ಜೀವಿಗಳ ಬಗ್ಗೆ ಸ್ಪಷ್ಟ ತಿಳುವಳಿಕೆ ಹೊರಹೊಮ್ಮುತ್ತೆ. ಅಲ್ಲದೆ ಈ ರೀತಿಯಾದ ಬಣ್ಣದ ದೀಪಗಳ ಕುರಿತು ಸ್ಪಷ್ಟ ಮಾಹಿತಿ ಕೂಡ ತಿಳಿದು ಬರಬೇಕಾಗಿದೆ. ಈ ಒಂದು ಮಾಹಿತಿ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನೂ ಕೂಡ ಎನ್ಸಿಎಬಿ ಟೈಮ್ಸ್ ಮೀಡಿಯಾ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.